ಬ್ಯಾಕ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಈ ಹಿಂದೆ ನಿಮ್ಗೆ ನೆನಪಿರಬಹುದು, 50 ml ಹಾಲು ಜಾಸ್ತಿ ಕೊಟ್ಟು ₹2 ಜಾಸ್ತಿ ಮಾಡಿತ್ತು ರಾಜ್ಯ ಸರ್ಕಾರ KMF ಹಾಲಿಗೆ. ನೆನಪಿದೆಯಾ? ಅಂದ್ರೆ 1 ಲೀಟರ್ ಹಾಲಿಗೆ ₹4 ಜಾಸ್ತಿ ಮಾಡಿತ್ತು. ಯಾಕೆ ಸ್ವಾಮಿ ಜಾಸ್ತಿ ಅಂದ್ರೆ 50 ml ಜಾಸ್ತಿ ಕೊಡ್ತಾ ಇಲ್ವಾ ಅಂತ ಕೇಳಿದ್ರು. 2 ಬಾರಿ ಆಲ್ರೆಡಿ ಹಾಲಿನ ದರ ಏರಿಕೆ ಮಾಡಿಯಾಗಿದೆ ರಾಜ್ಯ ಸರ್ಕಾರ. ಈಗ ನಮ್ಮಿದ್ರೆ ನಂಬಿ ಬಿಟ್ರೆ ಬಿಡಿ, ಲೀಟರ್ಗೆ ₹10 ಜಾಸ್ತಿ ಆಗತ್ತಂತೆ. ₹10 ಲೀಟರ್ಗೆ. ರಾಜ್ಯದಲ್ಲಿ ಪದೇ ಪದೇ ದರ ಏರಿಕೆ ಬಿಸಿ ತಡ್ತಾನೆ ಇದೆ. ಇದೀಗ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಡಲು ಮುಂದಾಗಿದೆ. ಇದೇ ತಿಂಗಳು ಹಾಲಿನ ದರ ಏರಿಕೆಯಾಗುವ ನಿರೀಕ್ಷೆ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಲೀಟರ್ ಹಾಲಿಗೆ ₹10 ಜಂಪ್. ₹10 ಜಂಪ್. ರಿಪೋರ್ಟ್. ಹಾಲಿನ ದರ ಏರಿಕೆ ಮಾಡುತ್ತಂತೆ ಸರ್ಕಾರ. ಸಿದ್ದರಾಮಯ್ಯ ಒಪ್ಪಿದರೆ ಬೀಳಲಿದೆ ಪ್ರಹಾರ. ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆ ಬರೆ ಎಳೆಯೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ತಿಂಗಳಿಗೊಂದು ಬೆಲೆ ಏರಿಕೆ ಮಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರ ಇದೀಗ ಹಾಲಿನ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. KMF ಹಾಲಿನ ದರ ಏರಿಕೆ ಮಾಡ್ತೀವಿ. ಅಧಿವೇಶನದಲ್ಲೇ ಸಚಿವ ವೆಂಕಟೇಶ್ ಬಾಂಬ್. ಹಾಲಿನ ದರ ಏರಿಕೆ ಮಾಡುವಂತೆ ರೈತರಿಂದ ಒತ್ತಡ ಇದೆ. ಆದ್ದರಿಂದ KMF ಹಾಲಿನ ದರ ಏರಿಕೆ ಮಾಡ್ತೀವಿ ಅಂತ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಹೇಳ್ತಿದ್ದಾರೆ. ರೈತರ ಮನವಿ ಪುರಸ್ಕರಿಸಿದರೆ ಒಂದೇ ಬಾರಿಗೆ ₹10 ದರ ಏರಿಕೆ ಆಗುತ್ತೆ. ಹಾಲಿನ ದರ ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷ. ಅದು ನಾವು ಒಂದ್ಸಲ ಚರ್ಚೆ ಮಾಡಿದೀವಿ. ಎಷ್ಟು ಹಾಲಿನ ದರ ರೈತರು ₹10 ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವಿನ್ನೂ ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ ಹಾಲು ಉತ್ಪಾದಕರ ಪ್ರೋತ್ಸಾಹಧನ ಬಾಕಿ ಉಳಿಸಿಕೊಂಡಿದೆ. 9,40,547 ರೈತರಿಗೆ ₹656 ಕೋಟಿ ಕೊಟ್ಟಿಲ್ವಂತೆ. ಅಕ್ಟೋಬರ್ನಿಂದ ಪ್ರೋತ್ಸಾಹಧನ ಬಂದಿಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ. ದಿನೇ ದಿನೇ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಆದರೆ ಉತ್ಪಾದನೆಗೆ ತಕ್ಕಂತೆ ಬಜೆಟ್ ಅಲೋಕೇಶನ್ ಇಲ್ಲ ಅಂತ ಸದನದಲ್ಲಿ ಉತ್ತರಿಸಲಾಗಿದೆ. ಹಾಲಿನ ದರವನ್ನ ಹೆಚ್ಚು ಮಾಡ್ತಾರಂತ ಕೇಳಿದ್ದೇವೆ. ಸರ್ಕಾರದ ಪರಿಶೀಲನೆ ಇದೆ ಅಂತ ಹೇಳ್ತಿದ್ರೆ, ದಯಮಾಡಿ ಹಾಲಿನ ದರವನ್ನ ಹೆಚ್ಚು ಮಾಡಬೇಕು ಅಂತ ಅವರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ ಅಂತ ತಮ್ಮಲ್ಲಿ ಭಿನ್ನವಿಸಿಕೊಳ್ತೇನೆ. ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಬಜೆಟ್ ಅಲೋಕೇಶನ್ ಅದಕ್ಕೆ ತಕ್ಕಾಗಿ ಮಾಡ್ತಾ ಇಲ್ಲ. ಬಜೆಟ್ ಅಲೋಕೇಶನ್ ಹಾಲು ಉತ್ಪಾದನೆ ತಕ್ಕಾಗಿ ಬಜೆಟ್ ಅಲೋಕೇಶನ್ ಆಗ್ತಾ ಇಲ್ಲ. ಹೀಗಾಗಿ ಹಳೆ ಬಾಕಿನ ಉಳ್ಕೊಂಡಿದೆ. ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದ ಇವತ್ತು 656 ಕೋಟಿ ಬಾಕಿ ಆಗಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬಂದಿದ್ದೀನಿ. ನಾವು ಹಣಕಾಸು ಇಲಾಖೆಗೆ ಮನವಿ ಮಾಡಿದ್ದೀವಿ. ಹಾಲಿನ ದರ ಏರಿಕೆಯಾದರೆ ಜನಸಾಮಾನ್ಯರಿಗೆ ಸಾಲು ಸಾಲು ತೊಂದರೆ ಆಗುತ್ತೆ. ಕಾಫಿ, ಟೀ ಕೂಡ ದರ ಏರಿಕೆ ಆಗುವುದು ಪಕ್ಕ. ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲ, ನನಗೆ ಒಂದು ಅರ್ಥ ಆಗಲ್ಲ. ಅವತ್ತು ಹಾಲು ಜಾಸ್ತಿ ಆಯ್ತಂತೆ, 50 ml ಜಾಸ್ತಿ ಕೊಟ್ರಂತೆ, ದುಡ್ಡು ಕೊಟ್ಟುಬಿಟ್ಟು. ಹಾಗಿದ್ರೆ ಇದು ಹೇಳೋದಲ್ಲ ನಮ್ಮ ಮೇಲೆ ಒತ್ತಡ. ಒಂದು ಆಯ್ತು, ಹಾಲಿನ ಉತ್ಪಾದನೆ ಜಾಸ್ತಿ ಆದ್ರೆ ಉಪ ಉತ್ಪನ್ನಗಳು ಬೇರೆ ಏನಾದ್ರೂ ಮಾಡುವಂತ ಪ್ಲಾನ್ ಮಾಡಿ. ಮೊಸರೋ, ತುಪ್ಪನೋ, ಅಥವಾ ಬೇರೆ ಯಾವ್ದಾದ್ರು ದೇವಸ್ಥಾನಗಳಿಗೆ ಕೊಡುವಂತದ್ದೋ ತುಪ್ಪ ಮಾಡಿಬಿಟ್ಟು ಇರ್ಬೋದಲ್ಲ. ಸ್ವಲ್ಪ ಕಡಿಮೆ ಮತ್ತೊಂದು ಯಾವ್ದೋ ದೇವಸ್ಥಾನಕ್ಕೆ ಹೋದ್ರೆ ಒಂದು ಹಾಕಬಹುದಲ್ಲ. ಈಗ ತಿರುಪತಿಗೆ ಹೋಗುತ್ತೆ ನಮ್ಮ ತುಪ್ಪ, ಅದೇ ತರ. ಇಲ್ಲ, ಹಾಲು ಬಂದು ಅದಕ್ಕೆ ನೀವೇ ಬೇಕಾ? ಹಾಲು ಜಾಸ್ತಿ ಜಾಸ್ತಿ ಮಾಡು. ರೈತರಿಗೆ ಸಿಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ರೈತರಿಗೆ ಸಿಗುವಂತದಕ್ಕೆಲ್ಲ ಸಿಗತ್ತಾ? ರೈತ ಯಾವ್ದಾದ್ರು ಬೆಳೆ ಬೆಳೆದ್ರೆ ಅವನಿಗೆ ಟೊಮೆಟೊಗೆ ₹100 ಮಾರ್ಕೆಟ್ ರೇಟ್ ಇದ್ದಾಗ ₹100 ಸಿಗತ್ತಾ? ಅವನಿಗೆ ₹10 ಸಿಗೋದು. ಅದರ ಬಗ್ಗೆ ಯಾವ್ಯಾವುದೋ ಚರ್ಚೆಗಳು ಮತ್ತೊಂದು ಎಲ್ಲ ಕೂಡ ಅದು ಮಣ್ಣಂಗಟ್ಟಿ ಕೊನೆಗೆ ಏನು ಆಗ್ಲೇ ಇಲ್ಲ. ಈಗ ನೋಡಿ, ಬೆಲೆ ಏರಿಕೆ ಎಷ್ಟು ತನಕ ಆಯ್ತು ಅಂತ ಹೇಳಿ ಫ್ರೀ ಅಂತ ಹೇಳಿದ್ರಲ್ವಾ. ಬ್ಯಾಕ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಈ ಹಿಂದೆ ನಿಮ್ಗೆ ನೆನಪಿರಬಹುದು, 50 ml ಹಾಲು ಜಾಸ್ತಿ ಕೊಟ್ಟು ₹2 ಜಾಸ್ತಿ ಮಾಡಿತ್ತು ರಾಜ್ಯ ಸರ್ಕಾರ KMF ಹಾಲಿಗೆ. ನೆನಪಿದೆಯಾ? ಅಂದ್ರೆ 1 ಲೀಟರ್ ಹಾಲಿಗೆ ₹4 ಜಾಸ್ತಿ ಮಾಡಿತ್ತು. ಯಾಕೆ ಸ್ವಾಮಿ ಜಾಸ್ತಿ ಅಂದ್ರೆ 50 ml ಜಾಸ್ತಿ ಕೊಡ್ತಾ ಇಲ್ವಾ ಅಂತ ಕೇಳಿದ್ರು. 2 ಬಾರಿ ಆಲ್ರೆಡಿ ಹಾಲಿನ ದರ ಏರಿಕೆ ಮಾಡಿಯಾಗಿದೆ ರಾಜ್ಯ ಸರ್ಕಾರ. ಈಗ ನಮ್ಮಿದ್ರೆ ನಂಬಿ ಬಿಟ್ರೆ ಬಿಡಿ, ಲೀಟರ್ಗೆ ₹10 ಜಾಸ್ತಿ ಆಗತ್ತಂತೆ. ₹10 ಲೀಟರ್ಗೆ. ರಾಜ್ಯದಲ್ಲಿ ಪದೇ ಪದೇ ದರ ಏರಿಕೆ ಬಿಸಿ ತಡ್ತಾನೆ ಇದೆ. ಇದೀಗ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಡಲು ಮುಂದಾಗಿದೆ. ಇದೇ ತಿಂಗಳು ಹಾಲಿನ ದರ ಏರಿಕೆಯಾಗುವ ನಿರೀಕ್ಷೆ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ
ಲೀಟರ್ ಹಾಲಿಗೆ 10 ರೂಪಾಯಿ ಜಂಪ್, 10 ರೂಪಾಯಿ ಜಂಪ್. ರಿಪೋರ್ಟ್. ಹಾಲಿನ ದರ ಏರಿಕೆ ಮಾಡುತ್ತಂತೆ ಸರ್ಕಾರ. ಸಿದ್ದರಾಮಯ್ಯ ಒಪ್ಪಿದರೆ ಬೀಳಲಿದೆ ಪ್ರಹಾರ. ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆ ಬರೆ ಎಳೆಯೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ತಿಂಗಳಿಗೊಂದು ಬೆಲೆ ಏರಿಕೆ ಮಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರ ಇದೀಗ ಹಾಲಿನ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಕೆಎಂಎಫ್ ಹಾಲಿನ ದರ ಏರಿಕೆ ಮಾಡ್ತೀವಿ. ಅಧಿವೇಶನದಲ್ಲೇ ಸಚಿವ ವೆಂಕಟೇಶ್ ಬಾಂಬ್. ಹಾಲಿನ ದರ ಏರಿಕೆ ಮಾಡುವಂತೆ ರೈತರಿಂದ ಒತ್ತಡ ಇದೆ. ಆದ್ದರಿಂದ ಕೆಎಂಎಫ್ ಹಾಲಿನ ದರ ಏರಿಕೆ ಮಾಡ್ತೀವಿ ಅಂತ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಹೇಳ್ತಿದ್ದಾರೆ. ರೈತರ ಮನವಿ ಪುರಸ್ಕರಿಸಿದರೆ ಒಂದೇ ಬಾರಿಗೆ 10 ರೂಪಾಯಿ ದರ ಏರಿಕೆ ಆಗುತ್ತೆ. ಹಾಲಿನ ದರ ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷ. ಅದು ನಾವು ಒಂದ್ಸಲ ಚರ್ಚೆ ಮಾಡಿದೀವಿ. ಎಷ್ಟು ಹಾಲಿನ ದರ ರೈತರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವಿನ್ನೂ ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ ಹಾಲು ಉತ್ಪಾದಕರ ಪ್ರೋತ್ಸಾಹಧನ ಬಾಕಿ ಉಳಿಸಿಕೊಂಡಿದೆ. 9,40,547 ರೈತರಿಗೆ 656 ಕೋಟಿ ರೂಪಾಯಿ ಕೊಟ್ಟಿಲ್ವಂತೆ. ಅಕ್ಟೋಬರ್ನಿಂದ ಪ್ರೋತ್ಸಾಹಧನ ಬಂದಿಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ. ದಿನೇ ದಿನೇ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಆದರೆ ಉತ್ಪಾದನೆಗೆ ತಕ್ಕಂತೆ ಬಜೆಟ್ ಅಲೋಕೇಶನ್ ಇಲ್ಲ ಅಂತ ಸದನದಲ್ಲಿ ಉತ್ತರಿಸಲಾಗಿದೆ. ಹಾಲಿನ ದರವನ್ನ ಹೆಚ್ಚು ಮಾಡ್ತಾರಂತ ಕೇಳಿದ್ದೇವೆ. ಸರ್ಕಾರದ ಪರಿಶೀಲನೆ ಇದೆ ಅಂತ ಹೇಳ್ತಿದ್ರೆ ದಯಮಾಡಿ ಹಾಲಿನ ದರವನ್ನ ಹೆಚ್ಚು ಮಾಡಬೇಕು ಅಂತ ಅವರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ ಅಂತ ತಮ್ಮಲ್ಲಿ ಭಿನ್ನವಿಸಿಕೊಳ್ತೇನೆ. ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಬಜೆಟ್ ಅಲೋಕೇಶನ್ ಅದಕ್ಕೆ ತಕ್ಕಾಗಿ ಮಾಡ್ತಾ ಇಲ್ಲ. ಬಜೆಟ್ ಅಲೋಕೇಶನ್ ಹಾಲು ಉತ್ಪಾದನೆ ತಕ್ಕಾಗಿ ಬಜೆಟ್ ಅಲೋಕೇಶನ್ ಆಗ್ತಾ ಇಲ್ಲ. ಹೀಗಾಗಿ ಹಳೆ ಬಾಕಿನ ಉಳ್ಕೊಂಡಿದೆ. ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದ ಇವತ್ತು 656 ಕೋಟಿ ಬಾಕಿ ಆಗಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದಿದ್ದೀನಿ. ನಾವು ಹಣಕಾಸು ಇಲಾಖೆಗೆ ಮನವಿ ಮಾಡಿದ್ದೀವಿ. ಹಾಲಿನ ದರ ಏರಿಕೆ ಆದರೆ ಜನಸಾಮಾನ್ಯರಿಗೆ ಸಾಲು ಸಾಲು ತೊಂದರೆ ಆಗುತ್ತೆ. ಕಾಫಿ, ಟೀ ಕೂಡ ದರ ಏರಿಕೆ ಆಗುವುದು ಪಕ್ಕ. ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲ, ನನಗೆ ಒಂದು ಅರ್ಥ ಆಗಲ್ಲ. ಅವತ್ತು ಹಾಲು ಜಾಸ್ತಿ ಆಯ್ತಂತೆ, 50 ml ಜಾಸ್ತಿ ಕೊಟ್ಟರಂತೆ, ದುಡ್ಡು ಕೊಟ್ಟುಬಿಟ್ಟು. ಹಾಗಿದ್ರೆ ಇದು ಹೇರೋದಲ್ಲ ನಮ್ಮ ಮೇಲೆ ಒತ್ತಡ. ಒಂದು ಆಯ್ತು, ಹಾಲಿನ ಉತ್ಪಾದನೆ ಜಾಸ್ತಿ ಆದ್ರೆ ಉಪ ಉತ್ಪನ್ನಗಳು ಬೇರೆ ಏನಾದ್ರೂ ಮಾಡುವಂತ ಪ್ಲಾನ್ ಮಾಡಿ. ಮೊಸರೋ, ತುಪ್ಪನೋ, ಅಥವಾ ಬೇರೆ ಯಾವ್ದಾದ್ರು ದೇವಸ್ಥಾನಗಳಿಗೆ ಕೊಡುವಂತದ್ದೋ ತುಪ್ಪ ಮಾಡಿಬಿಟ್ಟು ಇರ್ಬೋದಲ್ಲ. ಸ್ವಲ್ಪ ಕಡಿಮೆ ಮತ್ತೊಂದು ಯಾವ್ದೋ ದೇವಸ್ಥಾನಕ್ಕೆ ಹೋದ್ರೆ ಒಂದು ಹಾಕಬಹುದಲ್ಲ. ಈಗ ತಿರುಪತಿಗೆ ಹೋಗುತ್ತೆ ನಮ್ಮ ತುಪ್ಪ, ಅದೇ ತರ. ಇಲ್ಲ, ಹಾಲು ಬಂದು ಅದಕ್ಕೆ ನೀವೇ ಬೇಕಾ? ಹಾಲು ಜಾಸ್ತಿ ಜಾಸ್ತಿ ಮಾಡು. ರೈತರಿಗೆ ಸಿಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ರೈತರಿಗೆ ಸಿಗುವಂತದಕ್ಕೆಲ್ಲ ಸಿಗತ್ತಾ? ರೈತ ಯಾವ್ದಾದ್ರು ಬೆಳೆ ಬೆಳೆದ್ರೆ ಅವನಿಗೆ ಟೊಮೆಟೊಗೆ 100 ರೂಪಾಯಿ ಮಾರ್ಕೆಟ್ ರೇಟ್ ಇದ್ದಾಗ 100 ರೂಪಾಯಿ ಸಿಗತ್ತಾ? ಅವನಿಗೆ 10 ರೂಪಾಯಿ ಸಿಗೋದು. ಅದರ ಬಗ್ಗೆ ಯಾವ್ಯಾವುದೋ ಚರ್ಚೆಗಳು ಮತ್ತೊಂದು ಎಲ್ಲ ಕೂಡ ಅದು ಮಣ್ಣಂಗಟ್ಟಿ ಕೊನೆಗೆ ಏನು ಆಗ್ಲೇ ಇಲ್ಲ. ಈಗ ನೋಡಿ, ಬೆಲೆ ಏರಿಕೆ ಎಷ್ಟು ತನಕ ಆಯ್ತು ಅಂತ ಹೇಳಿ ಫ್ರೀ ಅಂತ ಹೇಳಿದ್ರಲ್ವಾ.